ಪದ ತೆಗೆಸಿ ಸಭಾಪತಿಗಳೇ. ಬಿಜೆಪಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ, ಸಭಾ ತೆಗೆಸಿ. ಈಗ ಈಗ ನೀವು ಪಾರ್ಟಿ ನಮೋಶಿ ಸಾಹೇಬ್ರಿಗೆಲ್ಲ ಅವ್ರ ಸರ್ಕಾರ ಹಾಕಿದೆ ಕಲಬುರಗಿ ಮಾಡದಂತೆ ಗೊತ್ತು ಹೇಳಿ. ಎಷ್ಟು ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ ಹೇಳಿ ಹೇಳಿ. ಈಗ ರಾಜ್ಯ ಸರ್ಕಾರ ಇವರಿದ್ದಾರೆ ಸಾಬಣ್ಣ ಗುರಿ ಮಾಡಬಾರ್ದು. ವಿರೋಧ ಪಕ್ಷವಾಗಿ ಏನ್ರಿ ನೋಡಿ, ನಾ ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೀನಿ, 75 ನಿಮಿಷ ಸಮಯ ಕೊಡುದಿಲ್ಲ. 20 ನಿಮಿಷ ಆಯ್ತು. ಇದಾರು ಎಲ್ಲಿ ಬರ್ದಾಗ ನಾ ಸ್ಟಾಪ್ ಮಾಡ್ತೀನಿ, ದಯಮಾಡಿ ತಿಳ್ಕೊರಿ. ಎಲ್ಲ ರೀತಿಯ ಧರ್ಮಶಾಲೆ ಏನಂತೀನ. ನಮೋಸಿ ಸಂಕಣೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ, ಕಾಳು, ಉಪ್ಪು, ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ, ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸಭಾಪತಿಗಳೇ, ನಾನು ಕೇಳ್ತಾ ಇರೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆ ಅಂತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ. ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಗೋಲು ಹಾಕಬೇಕು. ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ. ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ದರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯಿತು. ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ. ಅಗತ್ಯ ಇಲ್ಲದೆ ಇದ್ರೂ ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸಿದರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ರಂಗಾಗುತ್ತೆ. ಹಾಗಿದ್ರೆ ಅದಕ್ಕೇನು ಪರಿಹಾರ? ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ? ಮತ್ತು SIT ರಚನೆ ಮಾಡ್ತೀರಾ? SIT ಅವಶ್ಯಕತೆ ಇಲ್ಲ. ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. 90% ಜನ ಬೇಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಬಹುತೇಕ ಇನ್ನು ಅಂತೂ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ. ಅಲ್ಲ, ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರಾ? ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೇಳೆ ಎಣ್ಣೆ ಕೊಡ್ತೀರೋ? ಮಾನ್ಯ ಸಭಾಪತಿಗಳೇ, ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ, ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದೆ ಸರ್ಕಾರ. ಅದರಲ್ಲಿ ವಿಫಲವಾಗಿಲ್ಲ. ನಾವು ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳ್ಳೋಕ್ಕಾಗಿದೆ. ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ. ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ಪದೇ ಪದೇ ಅಕ್ರಿಪಿಟೇಷನ್ ಆಗ್ತಾ ಇದೆ. ಈಗ ನೀವು ಇಷ್ಟೆಲ್ಲ ಆಕ್ಷನ್ ತಗೊಂಡ್ರೆ ಪದೇ ಪದೇ ರವಿ ಸಾಹೇಬ್ರಿಗೆ ಗೊತ್ತಿಲ್ಲ. ರವಿ ಅಣ್ಣ, ನೀವು ಹಾಕಿರೋ ಹೇಳಿರೋ ಪ್ರಕಾರ, ನೀವು ಹೇಳಿರೋ ಪ್ರಕಾರ ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷೆ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್.
ಇಲ್ಲ ಸಭಾಪತಿಗಳೇ ಹೇಳಿದ್ದಾರೆ ಉತ್ತರ. ಹೇಳ್ತಾ ಇದ್ರು ಅಧಿಕಾರಿಗಳು ತನಿಖೆ ಆಗ್ಲಿ. A1, A2, A3 ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1, A2, A3 ಯಾರು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಕ್ವಶನ್ ಅವರದ ಕ್ವಶನ್ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಬೇಕಾದ್ರೆ ಅವ್ರು ಯಾರೇ ರೀತಿಯಲ್ಲಿ ಕೇಳಿ ಈಗ ಒಂದೇ ವಿಷಯ ಆಯ್ತು ಕ್ವಶನ್ ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಆಯ್ತಲ್ಲ ಜಿಲ್ಲೆ ವ್ಯಾಪ್ತಿದೆ, ಹೇಳಿದವ್ರಿಗೆ 35 ಜಿಲ್ಲೆ ವ್ಯಾಪ್ತಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ರವಿ ಕೇಳಿ, Are you satisfied? ರವಿ ಈಗ ನಿಮ್ಗೆ ರವಿ ಕೇಳ್ರಿ, ನೀವು ಒಬ್ಬರೇ ಇಲ್ಲ ಇಲ್ಲಿ ನೋಡಿ ಉತ್ತರವನ್ನು ಹೇಳಿದ್ದಾರೆ. ಸಭಾಪತಿಗಳೇ, ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ? ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರ ಉತ್ತರ ಹೇಳಿದ್ದಾರೆ, ನಿಮ್ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ರಾಜ್ಯವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನು ಅವರೇ ಗುರುತಿಸಿದ್ದಾರೆ. ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು. ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ. ಯಾದಗಿರಿಯಲ್ಲಿ 2 ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಪ್ರಶ್ನೋತ್ತರ ಇದೆ, ಅದೇ ಇರಲಿ, ಏನು ಆಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ SIT ಕೊಡೋದು. ಅದಕ್ಕೆ ದಯಮಾಡಿ SIT ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರಿ ಸರಿ ಕೊಡ್ರಿ. ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಕೊಡ್ತಾರೆ ಸಭಾಪತಿಗಳೇ? ಆಗಿಲ್ಲ, ದಯಮಾಡಿ ಕೊಲೆ ಆಗಿದೆ. ಕೊಟ್ಟಿದ್ದಾರೆ. SIT ಕೊಡಕ್ಕೆ ತಮ್ಮ ಮೂಲಕ ಒಂದ್ ಸ್ವಲ್ಪ ಪೀಠದಿಂದ ಒಂದ್ ಸ್ವಲ್ಪ ಕೇಳಿದವ್ರು ಅವ್ರು ನೀವು ಅಲ್ಲ, ಬಹಳ ಗಂಭೀರ ಸಮಸ್ಯೆ ಇದೆ. ಕೂತ್ಕೊಳ್ಳಿ. ನಾವು ಇಷ್ಟೆಲ್ಲ ಮಾಹಿತಿ ನಿಮಗೆ ಒದಗಿಸ್ಬೇಕಾದ್ರೆ ಕೃಷಿ ಮಾಡಿದ್ದೀವಿ, ಆಗಿರೋ ಅಪರಾಧಿಗೆ ಕ್ರಮ ತಗೊಂಡಿದ್ದೀವಿ, ಶಿಕ್ಷೆ ಒದಗಿಸಿದ್ದೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ, ಮಾನ್ಯ ಸದಸ್ಯರಿಗೆ. ಸರಿ, ಪದೇ ಪದೇ ರಿಪಿಟೇಷನ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಡೋಂಟ್ ಕೇರ್. ಅವ್ರು ಯಾವುದೇ ಭಯ ಇಲ್ದಂಗೆ ಇದ್ದಾರೆ. ಕೇಳಿ. ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತೀರಿ ಹೇಳ್ಬಿಡ್ರಿ, ಓದ್ಬೇಡ್ರಿ. ನೀವೇನ್ ಮಾಡ್ತೀರಿ ಹೇಳ್ರಿ, ಅವ್ರು ಕೇಳಿದ ಪ್ರಶ್ನೆ ಕ್ರಮ ತಗೊಂಡಿದ್ವಿ. CID ರೀ ಇವ್ರೇ ಅವ್ರು ಹೇಳ್ತಾರೆ ಬಿಡಿ. ಇನ್ನೆಷ್ಟು FIR ಮಾನ್ಯ ಸಭಾಪತಿಗಳೇ, ಕ್ರಮ ಬಿಜೆಪಿ ಅವರೇ ಮಾಡಿರೋದು A1, A2, A3 ಅದು ಮಾಹಿತಿ ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಮಾಡಿರೋದು A1, A2, A3 ಬಿಜೆಪಿ ಮೆಂಬರ್ ಪೂಜಾರ್ ಅವರು ಚಿತ್ತಾಪುರ ನೋಡಿ ಹೇಳಿ ಸರಿ ಕೊಡ್ರಿ 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 ಭಾರತಿ ಕೊಡ್ರಿ. ನೋಡಿ ಕ್ವಶನ್ ಆನ್ಸರ್ ಇದಲ್ಲ, ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಇದು ನಿಂತಾರೆ ಏನು ನಡೆಸಂತೀರ ಬೇಡ ಅಂತೀರ? ಇಲ್ಲ ಕೊಡ್ರಿ ಕೊಡ್ರಿ, ನೀವು ಮಾತಾಡ್ಬೇಡ್ರಿ, ಕೊಡ್ರಿ ಕೊಡ್ರಿ. ಅವ್ರು ಹಿಂಗ ಉತ್ತರ ಹೇಳತ್ತೆ, ನನಗೆ ಹೇಳಕ್ಕಾಗುದಿಲ್ಲ. ಅವ್ರು ಹೇಳಿದಾರೆ, ನೀವು ಸಮಾಧಾನ ಆಗುತ್ತೆ, ಬೇರೆ ಉತ್ತರ ಕೊಟ್ಟು ನಾ ತಗೊಳ್ತೀನಿ. ಸಭಾಪತಿಗಳೇ, ನಮಗೆ ಒಪ್ಪಿಗೆ ಇದೆ. ಸಭಾಪತಿಗಳೇ, ಅದಲ್ಲ ಅವ್ರ ಪಕ್ಷದ ಹೆಸರು ಅಸಕ್ತರ ಆ ಪಕ್ಷದ ಹೆಸರು ತಂದಿದ್ದಾರೆ, ಅವ್ರ ಉತ್ತರ ತೆಗಿಬೇಕು. ಕೊಟ್ಟಾರಲ್ಲಿ ಕೆರಳಿಸುವ ಪಕ್ಷದ ಹೆಸರು ತಂದಿದ್ದಾರೆ, ಮಾನ್ಯ ಸಚಿವರು ಉತ್ತರ ಕೊಡಬೇಕು. ಮತ್ತೆ ಅವ್ರು ಹಿಂದೆ ಕೇಂದ್ರ ಸಚಿವರಾಗಿದ್ದವರು ಅವರಿಗೆ ಅವ್ರಿಗೆ ಸಾಮರ್ಥ್ಯ ಇದೆ, ಅವರಿಗೆ ಅಪಮಾನ ಮಾಡಬೇಡಿ. ಬಿಜೆಪಿ ಮಾಡಿದೆ ಇಲ್ಲಿ ಇಡೀ ರಾಜ್ಯವ್ಯಾಪಿ ಹಗರಣಕ್ಕೆ ಬಿಜೆಪಿ ನೀವು ಕೊಡ್ರಿ. ನೀವು ಯಾಕೆ ಹೇಳ್ತೀರಿ ಸಭಾನಾಯಕರೇ? ಕಂಟ್ರೋಲ್ ಕೊಲೆ ಆಗಿದೆ.
ಅದಕ್ಕೆ ಪರಿಹಾರ ಇಲ್ಲ. ನಾವು ಈಗಾಗಲೇ ಇಂಥ ಹೇಳಿದ್ದೀವಿ. ಪರಿಸ್ಥಿತಿ ಇದ್ದಾಗ ಏನ್ ಅಲ್ಲಿ ಮಾಡ್ಬೇಕು? ನಿಮ್ಗೇನು ತಿಳಿದಿಲ್ಲ ಪ್ರಶ್ನೆ ಅಂತಾರೆ ಹೇಳಿ ನಿಮ್ಮ ಉತ್ತರ ಕೊಟ್ಟಾರ ನಿಮ್ಮ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಅಲೋ ಮಾಡಿದ್ರು ಕೊಡ್ರಿ ತಾವು ಹೇಳಿ SIT ಕೊಡ್ಲಿ. ನೋಡಿ ಇವ್ರೆ ನಾ ಹೇಳ್ತೀನಿ ಬೇಡ ಕುತ್ಕೊಳ್ಳಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ರವಿ ನಾನು ಹೇಳ್ತೀನಿ ನಿಮ್ಗೆ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಟ್ಟು ನಾನು ಕೆಲಸ ಮಾಡ್ತೀನಿ. SV ಸಂಕನೂರು ಶಿಶಿಲ್ ಸಭಾ ನಮೋಸಿ ತೆಗ್ಸಿ ಸಭಾಪತಿಗಳೇ, ಬಿಜೆಪಿ ಅಂತೇಳಿ ಅವ್ರು ಹೇಳಿದ್ದಾರೆ ಸಭಾ ತೆಗ್ಸಿ. ಈಗ ಬಿಜೆಪಿ ಪದಾಧಿಕಾರಿ ಅದು ಹೇಳಿದ್ದಾರೆ. ಈಗ ನೀವು ಪಾರ್ಟಿ ನಮೋಶಿ ಸಾಹೇಬ್ರಿಗೆಲ್ಲ ಅವ್ರ ಸರ್ಕಾರ ಹಾಕಿದೆ ಸರ್. ಖರ್ಗೆ ಅವರೇ ನೀವು ಕುತ್ಕೊಳ್ರಿ ಹೇಳಿ ಕಲಬುರಗಿ ಮಾಡದಂದ್ರೆ ಗೊತ್ತು ಹೇಳಿ 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 ಸರ್. ನಮೋಸಿ ಎಷ್ಟು ಕೇಸ್ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ ಹೇಳಿ ಹೇಳಿ. ಈಗ ರಾಜ ನಿಮ್ಮ ಸರ್ಕಾರ ಇವರಿದ್ದಾರೆ ಸಾಬಣ್ಣ ಅಂತ ಗುರಿ ಮಾಡಬಾರ್ದು. ಅರೆ ವಿರೋಧ ಪಕ್ಷವಾಗಿ ಇಲ್ಲ ನೀವು ಯಾಕೆ ಹೇಳ್ತೀರಿ? ಖರ್ಗೆ ಏನ್ರಿ ಕೊಡ್ರಿ ನೋಡಿ ನಾ ಹೇಳ್ತೀನಿ. ನಾನು ನಿಮ್ಗೆ ಹೇಳ್ತೀನಿ 75 ನಿಮಿಷ ಸಮಯ ಕೊಡುದಿಲ್ಲ. 20 ನಿಮಿಷ ಆಯ್ತು. ಇದಾರು ಎಲ್ಲಿ ಬರ್ದಾಗ ನಾ ಸ್ಟಾಪ್ ಮಾಡಿ